ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಂಕಟಿಗನ ಹೆಂಡತಿ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇದು ಈ ಪಾಠದ ಕೊನೆಯ ಭಾಗ ಕೂಡ ಹೌದು. 2-3 ಹಂತದಲ್ಲಿ ನಾವು ಈ ಪಾಠದ ಒಂದು ಸಾರಾಂಶವನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಶ್ರೀರಾಮನಿಗೆ ವೆಂಕಟಿಗನ ಜೀವನದಲ್ಲಿ ಆದಂತಹ ಬದಲಾವಣೆಯನ್ನು ವೆಂಕಟಿಗ ಅಲ್ಲಿ ಹೇಳುವಂಥದ್ದು. ಮೊದಲನೇದಾಗಿ ತನ್ನ ಜೀವನದಲ್ಲಿ ಆದಂತಹ ಘಟನೆಯನ್ನು ಶ್ರೀರಾಮನಿಗೆ ಹೇಳುವಂಥದ್ದು. ಸ್ವಲ್ಪ ದಿನದ ನಂತರ ಮತ್ತೆ ವೆಂಕಟಿಗ ಶ್ರೀರಾಮನಿಗೆ ತಾನು ಇಷ್ಟು ದಿವಸ ಈ ದುರಂತದ ಜೀವನದ ಘಟನೆಯನ್ನು ಹೇಳಿದ ಮೇಲೆ ಮತ್ತೆ 1 ವರ್ಷದವರೆಗೆ ಇದು ಅವರ ಒಂದು ಭೇಟಿ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗೆ ಆ ವರ್ಷದ ನಂತರ ಇನ್ನೊಮ್ಮೆ ಭೇಟಿಯಾದಾಗ ಮತ್ತೆ ತನ್ನ ಜೀವನದಲ್ಲಿಯ ಮುಂದಿನ ಒಂದು ಕಥೆಯನ್ನು ಹೇಳ್ತಾನೆ. ಏನಾಗತ್ತೆ, ರಂಗಿ ಬಿಟ್ಟು ಶ್ರೀಮಂತನ ಜೊತೆ ಬಾಳ್ತಾ ಇದ್ಲು. ವೆಂಕಟಿಗ ಈ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸವನ್ನು ಮಾಡ್ತಾ ಇದ್ದ. ಮುಂದಿನ ಭಾಗದಲ್ಲಿ ಏನು ನೋಡಿದ್ವಿ ನಾವು, ಶ್ರೀರಾಮ ಭೇಟಿಯಾದಾಗ ವೆಂಕಟಿಗ ಹೇಳುವಂಥದ್ದು ಮುಂದಿನ ತನ್ನ ಸಂತೋಷವನ್ನು ಹಂಚಿಕೊಂಡಿದ್ದು, ಆತನ ಜೀವನದಲ್ಲಿ ಆದ ಸಂತೋಷ ಏನು ಅಂತ ಕೂಡ ನಾವು ನೋಡಿದ್ವಿ. ರಂಗಿ ಏನು ಮಾಡ್ತಾಳೆ, ಸಾಹುಕಾರ ಇನ್ನೊಂದು ಹೆಣ್ಣನ್ನು ತನ್ನ ಮನೆಯಲ್ಲಿ ತಂದು ಇಟ್ಕೊಂಡಂಥ ಸಂದರ್ಭದಲ್ಲಿ ರಂಗಿಗೆ ನೋವಾಗತ್ತೆ. ಜೊತೆಗೆ ಅವನ ಬೇರೆ ಮತ್ತು ಮನೆಯಲ್ಲಿರತಕ್ಕಂಥ ಹೆಂಡತಿಗೂ ಕೂಡ ಆತನ ನಡತೆಯಿಂದ ನೋವನ್ನು ಅವರು ಅನುಭವಿಸ್ತಾರೆ. ರಂಗಿ ನೇರವಾಗಿ ಹೇಳುವಂಥದ್ದು. ಆಗ ರಂಗಿಗೆ ಸಾಹುಕಾರ ಹೇಳಿದಂಥ ಮಾತು ಏನಾಗತ್ತೆ, ತುಂಬ ಅವಳಿಗೆ ದುಃಖವನ್ನು ಉಂಟು ಮಾಡುತ್ತೆ. ನೀನು 4 ಜನರ ಸಮ್ಮುಖದಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಂದಂಥ ಹೆಂಡತಿಯಾಗಿ ನನ್ನ ಮನೆಯಲ್ಲಿ ಇಲ್ಲ. ನನ್ನಲ್ಲಿರತಕ್ಕಂಥ ಸಂಪತ್ತನ್ನು ನೋಡಿ ಆಸೆ ಪಟ್ಟು ತಿನ್ನೋದಕ್ಕೆ ಬಂದಂಥ ನಾಯಿ ಅಂತ ಹೇಳಿದಾಗ ನೊಂದಂಥ ರಂಗಿ ಏನು ಮಾಡ್ತಾಳೆ, ತನ್ನಲ್ಲಿರತಕ್ಕಂಥ ಒಡವೆ ವಸ್ತ್ರಗಳನ್ನು ಸಾಹುಕಾರನಿಗೆ ಕೊಟ್ಟು ಅವನ ಹೆಂಡತಿಯರ ಕಾಲಿಗೆ ಬಿದ್ದು ತನ್ನನ್ನು ಕ್ಷಮಿಸಿ ಅಂತ ಕೇಳಿ ಮತ್ತೆ ನೇರವಾಗಿ ವೆಂಕಟಿಗನ ತಾಯಿ ಹತ್ರ ಬರುವಂಥದ್ದು. ವೆಂಕಟಿಗನ ತಾಯಿ ಹತ್ರ ಬಂದು ತಾನು ಮಾಡಿದಂತಹ ಪಾಪವನ್ನು ಮನ್ನಿಸಿ, ಜೊತೆಗೆ ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡಿಕೊಂಡು ಇರ್ತೇನೆ, ಹಾಕಿದಂಥ ಒಂದು ಊಟವನ್ನು ತಿಂದು ಇದ್ದಿರ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಆ ಒಂದು ರಂಗಿಯ ತಾಯಿ ಬಂದು ಹೇಳುವಂಥದ್ದು, ನೀನು ಬೇಕಾದಾಗ ಇಲ್ಲಿ ಬಂದೆ, ಅಲ್ಲಿ ಹೋದೆ, ಈಗ ಇಲ್ಲಿ ಬರ್ತೀಯ. ಇದು ನೀನು ಜೀವನದಲ್ಲಿ ನಿನ್ನನ್ನು ಮತ್ತೆ ಕ್ಷಮಿಸೋದಕ್ಕಾಗಲಿ ನಿನಗೆ ಬಾಳನ್ನು ಕೊಡೋದಕ್ಕಾಗಲಿ ಆ ಯಜಮಾನ ಇಲ್ಲಿ ಇಲ್ಲ. ಅವನು ಒಪ್ಪಿಕೊಂಡ್ರೆ ನೀನು ಬದುಕು, ಜೀವನವನ್ನು ಮಾಡು, ಇಲ್ಲಾಂದರೆ ಹಾಳಾಗಿ ಹೋಗು ಅನ್ನತಕ್ಕಂಥ ಮಾತನ್ನು ಕೂಡ ಅಲ್ಲಿ ರಂಗಿಯ ತಾಯಿ ಹೇಳಿದಾಗ ನೇರವಾಗಿ ಅವಳು ಬೆಂಗಳೂರಿಗೆ ಆ ವೆಂಕಟಿಗನನ್ನು ಹುಡ್ಕೊಂಡು ಬರ್ತಾಳೆ, ಗಂಡನನ್ನು ಹುಡ್ಕೊಂಡು ಬರ್ತಾಳೆ. ಹೀಗೆ ವಿಳಾಸವನ್ನು ಕೇಳಿ ಅವರಿರತಕ್ಕಂಥ ಪಾಳ್ಯಕ್ಕೆ ಬಂದು ಜಗಲಿಯಲ್ಲಿ ಕೂತಿರತಕ್ಕಂಥ ಆ ವೆಂಕಟಿಗನನ್ನು ಭೇಟಿಯಾಗ್ತಾಳೆ. ಅಷ್ಟೇ ಅಲ್ಲದೆ ಅವಳು ಬರುವಾಗ ಅವಳ ಕೈಯಲ್ಲಿ ಒಂದು ಮಗುವನ್ನು ಕೂಡ ಎತ್ಕೊಂಡ್ಬರ್ತಾಳೆ. ಬಂದಂತಹ ಮಗುವನ್ನು ಆತನ ಕಾಲ ಮೇಲೆ ಇಟ್ಟು ತಾನು ಆತನ ಕಾಲಿಗೆ ತಲೆಯನ್ನು ಹಚ್ಚಿ ಕ್ಷಮಿಸಿ, ಬದುಕಿಸಿದ್ರೆ ಬದುಕಿಸು, ಇಲ್ಲಾದರೆ ನೀನು ನನ್ನ ಜೀವನವನ್ನು ಅಂತ್ಯ ಮಾಡಿದ್ರೆ ಮಾಡು ಅಂತ ಹೇಳುವಂಥ ಮಾತು. ಆಗ ಆತ ಅವಳನ್ನು ಎಬ್ಬಿಸಿ ಮಗುವನ್ನು ಹೀಗೆ ನೀನು ಹಸುಗೂಸನ್ನ ಕೆಳಗೆ ಹಾಕಿರುವಂಥದ್ದು ಸರಿಯಲ್ಲ ಅನ್ನತಕ್ಕಂಥ ಮಾತನ್ನು ಹೇಳುವಂಥದ್ದು. ಅವಳನ್ನು ಒಪ್ಪಿಕೊಂಡು ಆ ಮಗುವನ್ನು ಕೂಡ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರತಕ್ಕಂಥ ಒಂದು ಘಟನೆ ಅವನ ಜೀವನದಲ್ಲಿ ಆಗುತ್ತೆ. ಇದೆಲ್ಲವನ್ನ ಈ ಒಂದು ಸಂತೋಷವನ್ನು ಶ್ರೀರಾಮ ಹತ್ರ ವೆಂಕಟಿಗ ಹೇಳ್ಕೊಳ್ತಾನೆ. ಆ ತನ್ನ ಕಟ್ಟಿಗೆ ಹೊರೆ ಯಾವ ಒಂದು ಸಮಯದಲ್ಲಿ ಆ ಒಂದು ಒಣ ಕಟ್ಟಿಗೆಗೆ ಹಿರಿಯರಾದ ನೀವು ಕೈಯನ್ನು ಸ್ಪರ್ಶಿಸಿದರು, ಒಣ ಕಟ್ಟಿಗೆ ಚಿಗುರು ಹಾಗೆ ತನ್ನ ಬದುಕು ಕೂಡ ಚಿಗುರುತು ಅನ್ನತಕ್ಕಂಥ ಮಾತನ್ನು ಕೂಡ ವೆಂಕಟಿಗ ಹೇಳ್ತಾನೆ. ಮತ್ತು ಶ್ರೀರಾಮ ಅವನಿಗೆ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಏನಂತ, ಆ ಮಗುವನ್ನು ನಾನು ಚೆನ್ನಾಗಿ ನೋಡಿಕೋ. ಆಗ ವೆಂಕಟಿಗ ಹೇಳ್ತಾನೆ, ಆ ಮಗುವನ್ನು ನೋಡಿಕೊಳ್ತಾನೆ, ತನ್ನ ಹೆಂಡತಿಯನ್ನು ನಾನು ಒಪ್ಪಿಕೊಂಡಿದ್ದೀನಿ. ಇವಾಗಲೂ ಹೇಳ್ತಾನೆ, ಅವಳು ಏನೋ ತಿಳಿದಂಥ ಹುಡುಗಿ ಅಂತಲೇ ಮತ್ತೆ ತನ್ನ ಹೆಂಡತಿಯ ಬಗ್ಗೆ ಆತ ಹೇಳುವಂಥದ್ದು. ಜೊತೆಗೆ ಅವಳಿಗೆ ಮಗುವಿನ ಬಗ್ಗೆ ನಾನು ಏನು ಪ್ರಶ್ನೆ ಮಾಡ್ತೀನೋ ಅಂತ ಒಂದು ಭಯ ಕೂಡ ಇತ್ತು. ಸ್ವಲ್ಪ ದಿನ ಬಿಟ್ಟು ಈ ಮಗು ನಿನ್ನ ಹಾಗೆ ಇದೆ ಅಂತ ಹೇಳ್ತಾಳೆ. ಆಗ ಹೌದು ಅಂತ ಹೇಳಿದಾಗ ಅವನಿಗೂ ಮನಸ್ಸಿಗೆ ಸಮಾಧಾನ ಆಗತ್ತೆ. ಇದೆಲ್ಲ ಮಾತುಗಳೆಲ್ಲ ಕೇಳಿದಾಗ ವೆಂಕಟಿಗನ ಒಂದು ಉದಾತ್ತವಾದ ವ್ಯಕ್ತಿತ್ವಕ್ಕೆ ಶ್ರೀರಾಮ ಅಲ್ಲಿ ಮಾರು ಹೋಗ್ತಾರೆ.
ಎಷ್ಟೊಂದು ಉದಾತ್ತ ವಿಚಾರಗಳಿದೆ. ತನ್ನ ಹೆಂಡತಿಯ ಬಗ್ಗೆ ಆತನಿಗಿರತಕ್ಕಂಥ ಆ ಒಂದು ಕೋಪ ಇಲ್ಲದೆ ಇರತಕ್ಕಂಥ ಸಮಚಿತ್ತ ಭಾವ ಕಂಡು ಅವರಿಗೆ ಆಶ್ಚರ್ಯ ಕೂಡ ಆಗತ್ತೆ. ಮತ್ತೆ ಹೇಳ್ತಾರೆ, ಮಗು ಯಾರ್ದಾದ್ರೆ ಇದು, ಆ ಮಗುವನ್ನು ಸಾಕಿರುವಂತರೇ ಪುಣ್ಯವಂತರು, ಬಾಲಗೋಪಾಲ, ದೇವರಿಗೆ ಸಮಾನ ಅನ್ನತಕ್ಕಂಥ ಮಾತುಗಳನ್ನೆಲ್ಲ ಕೇಳಿದಾಗ ಅಲ್ಲಿ ಮತ್ತೆ ಅವರಿಗೆ ಅವನ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಮತ್ತೆ ಒಂದು ಮಾತು ಕೇಳ್ತಾರೆ ವೆಂಕಟಗಿರಿಗೆ, ನೀನು ಈಗ ಮಾಡ್ತಿರತಕ್ಕಂಥ ದುಡಿಮೆ ನಿನ್ನ ಜೀವನದ ನಿರ್ವಹಣೆಗೆ ಸಾಕಾಗತ್ತಾ? ಆಗ ಅದನ್ನು ಕೂಡ ಹೇಳ್ತಾನೆ ವೆಂಕಟಿಗ, ಹೌದು ಸಾಕಾಗತ್ತೆ. ಜೊತೆಗೆ ಹೆಂಡತಿ ಕೂಡ ಅಲ್ಲಿ ತನ್ನ ಜೊತೆ ಕೆಲಸಕ್ಕೆ ಬರ್ತಾ ಇದ್ದಾಳೆ, ಅವಳು ಕೂಡ ನನಗೆ ಕೆಲಸದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾಳೆ. ದಿನ ಬಿಟ್ಟು ದಿನ ಕಟ್ಟಿಗೆಯನ್ನು ಹೊತ್ತು ಅವಳು ಕೂಡ ಕಾಸನ್ನು ಸಂಪಾದಿಸ್ತಾ ಇದ್ದಾಳೆ. ಹೀಗೆ ಹೇಳಿದಾಗ ಕಂಕುಳಲ್ಲಿ ಮಗುವನ್ನು ಇಟ್ಕೊಂಡು ತಲೆಯ ಮೇಲೆ ಕಟ್ಟಿಗೆ ಹೊರೆಯನ್ನು ಇಟ್ಕೊಂಡು ಅವಳು ಕೂಡ ದುಡಿತಾ ಇದ್ದಾಳೆ, ತನ್ನ ಜೀವನ ನಿರ್ವಹಣೆಗೆ ಯಾವ ಒಂದು ಕಷ್ಟವೂ ಇಲ್ಲ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳುವಂಥದ್ದು. ಇಷ್ಟೆಲ್ಲ ಬದಲಾವಣೆಗಳ ಮಧ್ಯೆ ಮತ್ತೆ ಕೆಲವೊಂದು ವಿಷಯಗಳು ಮತ್ತೆ ಮುಂದೆ ಬರ್ತಾ ಹೋಗುತ್ತೆ. ಏನದು ಅಂತ ನೋಡುವಂಥದ್ದು. ರಥಸಪ್ತಮಿ ದಿನ ನಾನು ವೆಂಕಟಗಣ್ಣನ ಮೊದಲ ಸಲ ನೋಡಿದ ತಿಟ್ಟಿನ ಅತ್ತಟ್ಟು ಕಂಡೆನು. ಪ್ರಾರಂಭದಲ್ಲಿ ಎಲ್ಲಿ ರಥಸಪ್ತಮಿ ದಿನ ಪ್ರಾರಂಭದಲ್ಲಿ ವೆಂಕಟಗಣ್ಣನ ಎಲ್ಲಿ ಶ್ರೀರಾಮ ನೋಡಿದ್ರು ಅಲ್ಲಿ ಮತ್ತೊಮ್ಮೆ ಮತ್ತೆ ನೋಡ್ತಾರೆ. ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳುವಂಥದ್ದು. ಅವನು ದೊಡ್ಡವರ ಆಶಿಸುವಂತೆ ಹೇಳಿ ಊರಿನಿಂದ ಮೊನ್ನೆ ಒಂದು ಕಾಗದ ಬಂತು ನಾಯನ, ಮತ್ತೆ ಒಂದು ಕಾಗದ ಊರಿನಿಂದ ಬಂದಿರತಕ್ಕಂಥ ವಿಷಯವನ್ನು ಈ ಹಿಂದೆ ಏನಾಗಿತ್ತು, ಅಲ್ಲಿರತಕ್ಕಂಥ ಸಾಹುಕಾರ ಮಾಡಿರತಕ್ಕಂತಹ ಕೆಲವೊಂದು ವಿಷಯನ ಹೆಂಡತಿ ಬೆಂಗಳೂರಿಗೆ ಬರ್ತಾಳೆ, ತಮ್ಮ ಮನೆಗೆ ಬಂದಿರತಕ್ಕಂಥ ವಿಷಯವನ್ನು ತಾಯಿ ಕಾಗದದ ಮೂಲಕ ವೆಂಕಟಗಿರಿಗೆ ತಿಳಿಸಿದ್ರು. ಈಗ ಮತ್ತೆ ಒಂದು ಊರಿನಿಂದ ಮತ್ತೆ ಕಾಗದ ಬರುತ್ತೆ. ಈಗೇನಾಗಿದೆ, ವೆಂಕಟಿಗ ತನ್ನ ಹೆಂಡತಿಯನ್ನು ಅದೇ ಪಾಳ್ಯದಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ಸಂಸಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವು ದಿನಗಳ ನಂತರ ಶ್ರೀರಾಮ ವೆಂಕಟಗಣ್ಣನ ಮೊದಲು ನೋಡಿರತಕ್ಕಂಥ ಜಾಗದಲ್ಲಿ ರಥಸಪ್ತಮಿ ದಿನ ಭೇಟಿಯಾಗುವಂಥದ್ದು. ಆಗ ಅಲ್ಲಿ ಮತ್ತೆ ವೆಂಕಟಿಗ ಹೇಳ್ತಾನೆ, ಏನಂತಾನೆ, ನಿಮ್ಮ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ, ಮತ್ತು ಊರಿನಿಂದ ಒಂದು ಕಾಗದ ಬಂದಿದೆ ಅಂತ ಹೇಳುವಂಥದ್ದು. ಏನದು ಕಾಗದ? ಆ ಸಾಹುಕಾರನನ್ನು ಯಾರೋ ಕಡಿದು ಹಾಕಿದಾರಂತೆ, ಪಾಪ ಅನ್ಯಾಯವಾಗಿ ಕೆಟ್ಟು ಹೋದ ಎಂದನು. ಈಗ ಆ ಸಾಹುಕಾರನನ್ನು ಯಾರೋ ಅಲ್ಲಿ ಕಡಿದು ಹಾಕಿಬಿಟ್ಟಿದ್ದಾರೆ ಅಂತ ಮಾತನ್ನು ಕಾಗದದಲ್ಲಿ ಬರೆದಿರತಕ್ಕಂಥದ್ದು ಹೇಳ್ತಾನೆ. ನಾನು ಇದನ್ನು ಮನೆಯಲ್ಲಿ ಹೇಳಿದೆಯಾ ಅಂತ ಕೇಳ್ತಾರೆ ಶ್ರೀರಾಮ. ಮನೇಲಿ ಗೊತ್ತಿದೆಯಾ ವಿಷಯ? ಅವನು ಹೇಳ್ತಾನೆ, ಕಾಗದ ಬಂದಿದ್ದನ್ನು ಅವಳು ಬಲ್ಲಳು. ತನಗೆ ಊರಿಂದ ಕಾಗದ ಬಂದಿದ್ದು ಅವಳಿಗೆ ಗೊತ್ತಾಗಿತ್ತು. ಯಾರಿಗೆ? ರಂಗಿಗೆ. ಅದನ್ನು ಓದಿಸುವುದಕ್ಕೆ ಅಂತ ತೆಗೆದುಕೊಂಡು ಹೋದೆ. ಓದಿಸಿಕೊಂಡು ಬಂದು, ಅಂದರೆ ಇವರು ಅನಕ್ಷರಸ್ಥರು, ಓದೋದಕ್ಕೆ ಬರೋದಿಲ್ಲ. ಆ ಕಾಗದವನ್ನು ಬೇರೆಯವ್ರ ಹತ್ರ ತೆಗೆದುಕೊಂಡು ಹೋಗಿ ಓದಿಸ್ಕೊಂಡು ಬರ್ತಾನೆ. ಅಮ್ಮ ಅತ್ತೆ ಎಲ್ಲ ಚೆನ್ನಾಗಿ ಇದ್ದಾರೆ ಅಂತ ಬರೆದಿದ್ದಾರೆ ಅಂತ ಹೇಳಿದೆ. ಇವನು ಬಂದ ತಕ್ಷಣ ಹೆಂಡತಿ ಗೊತ್ತಾಗುತ್ತೆ, ಕಾಗದ ಬಂದಿರೋದು ಗೊತ್ತಿದೆ, ವಿಷಯ ಏನಿದೆ ಅಂತ ಗಂಡ ಓದಿಸ್ಕೊಂಡು ಬರೋದಕ್ಕೆ ಬೇರೆ ಹತ್ರ ಹೋಗಿರೋ ವಿಷಯನೂ ಗೊತ್ತಿದೆ. ಓದಿಸ್ಕೊಂಡು ಬಂದ ನಂತರ ಮತ್ತೆ ಆತ ಕಾಗದದಲ್ಲಿರತಕ್ಕಂಥ ಒಂದು ವಿಷಯವನ್ನು ಹೇಳ್ತಾನೆ ಹೆಂಡತಿಗೆ. ಏನು ಬರ್ತಿದೆ ಅಂತ ಹೇಳ್ತಾನೆ, ಅತ್ತೆ ಮತ್ತು ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಕಾಗದದಲ್ಲಿ ವಿಷಯ ಇದೆ. ನನ್ನ ಮುಖದಿಂದ ಅವಳಿಗೆ ಮತ್ತೇನೋ ತೋರಿರಬೇಕು ಅಷ್ಟೇ ಹೇಳಿ ಈತ ಆ ವಿಷಯವನ್ನು ಮುಗಿಸಿದಾಗ ಏನೋ ಇನ್ನೊಂದು ವಿಷಯ ಆತನಲ್ಲಿ ಇರಬೇಕು ಅನ್ನೋದನ್ನು ಆ ಮುಖವನ್ನು ನೋಡಿದಾಗ ಅವಳಿಗೆ ಅರಿವಾಗತ್ತೆ. ಅವಳು ನನ್ನನ್ನು ದೃಷ್ಟಿಸಿ ನೋಡಿದಳು, ಇನ್ನೇನು ಸಂಗತಿ ಹೇಳು ಎಂದಳು. ಮತ್ತು ಅವಳು ಅವನನ್ನು ತದೇಕ ಚಿತ್ತದಿಂದ ನೋಡ್ತಾಳೆ. ಮತ್ತು ಇನ್ನೇನಿದೆ ಹೇಳು ಆ ಕಾಗದದಲ್ಲಿ ಅಂತ ಕೇಳ್ತಾಳೆ. ಏನು ಸಂಗತಿ ಎನ್ನುತ್ತೀಯೇ ಎಂದನು. ಏನು ಸಂಗತಿ ಇದೆ ಅಂತ ನಾನೇನು ಹೇಳಿ ಅಂತ ಹೇಳ್ತಾನೆ. ಅವಳು ಮತ್ತೆ ಯಾಕೆ ಹಾಗೆ ನನ್ನನ್ನು ನೋಡ್ತಿ, ಅವನಿಗೆ ಏನಾದರೂ ಆಯ್ತು ಅಂತಲೇ. ಅವಳು ಕೇಳ್ತಾಳೆ, ಯಾಕೆ ನನ್ನನ್ನು ಆ ಥರ ದುರ್ಗುಟ್ಟು ನೋಡ್ತೀಯಾ, ಅವನಿಗೇನಾದರೂ ಆಯ್ತಂತನಾ, ಕಾಗದಲ್ಲಿ ವಿಷಯ ಇದೆಯಾ ಅಂತ ಕೇಳ್ತಾಳೆ. ಅವನಿಗೇನಾದರೂ ನನಗೇನು ತಪ್ಪುಗಂಟು ಬಿದ್ದಿತ್ತು, ಬಿಡಿಸಿಕೊಂಡಿತ್ತು, ಒಳ್ಳೆಯವನಾಗಿ ಬಾಡಿದರೆ ಸಂತೋಷ, ಕೆಟ್ಟರೆ ಮತ್ತಷ್ಟು ಕೆಡುತ್ತಾನೆ ಎಂದಳು. ಮತ್ತೆ ಹೇಳ್ತಾಳೆ, ಏನು ಅವನಿಗೇನಾದರೂ ನನಗೇನಾಗುತ್ತದೆ, ತನ್ನ ಜೀವನದಲ್ಲಿ ಬಂದು ಅಷ್ಟೆಲ್ಲ ಆಟ ಆಡಿದಾನೆ ಅವನು, ಎಲ್ಲೋ ತಪ್ಪಾಗಿ ಆ ಜೀವನದ ಗಂಟು ಅವನಲ್ಲಿ ಸೇರಿಕೊಂಡಿತ್ತು, ಆದರೆ ಈಗ ಅದು ಬಿಡಿಸ್ಕೊಂಡು ಬಂದಿದ್ದೀನಿ. ಒಳ್ಳೆಯವನಾಗಿ ಇನ್ನು ಮುಂದೆ ಬದುಕಿದರೆ ಬಾಡಿದರೆ ಬಾಳ್ತಾನೆ ಅಂತ, ಇದ್ದಿದ್ರೆ ಕೆಟ್ಟು ಹೋಗ್ತಾನೆ, ಕೆಟ್ಟರೆ ಮತ್ತಷ್ಟು ಕೆಡ್ತಾನೆ ಅಂತ ಹೇಳ್ತಾಳೆ. ನಾನು ಸರಿ, ಇನ್ನೇನು ಕೆಡ್ತಾನೆ ಅವನು ಎಂದೆ. ಆಗ ಇವನು ಹೇಳ್ತಾನೆ, ಸರಿ ಅವನೇನು ಕೆಡೋದಕ್ಕಿದ್ದಿರ್ತಾನೆ ಅನ್ನುವಂಥ ದಾಟಿಲಿ ಇನ್ನೇನು ಕೆಡ್ತಾನೆ ಅಂತ ವೆಂಕಟಿಗೆ ಹೇಳ್ತಾನೆ. ಅವಳು ತಿಳಿದುಕೊಂಡಳು, ಎಲ್ಲರೂ ನಿನ್ನಂಥ ಒಳ್ಳೆಯವರೇ ಇರ್ತಾರೆ, ಬೀದಿಗೆ ಬಂದ ಹಾವನ್ನು ಯಾರೂ ಕೊಲ್ಲುವುದೇ ನಿಜ, ಅವನಾಟವು ಮುಗೀತು ಎಂದಳು. ನಾನು ಏನೂ ಹೇಳಲಿಲ್ಲ, ಅವಳ ಕಣ್ಣಿನಲ್ಲಿ ಹನಿಗೂಡಿತ್ತು.
ಆಗ ಇವನು ಹೇಳ್ತಾನೆ, ಇನ್ನೇನು ನಾವು ನಿದ್ರೆ ಕೆಡೋದಕ್ಕೆ ಅನ್ನೋವಂಥ ಭಾವದಿಂದ ಮಾತನಾಡಿದಾಗ ಅವಳಿಗೂ ಅರ್ಥ ಆಗತ್ತೆ. ಎಲ್ಲರೂ ನಿನ್ನವರಾಗಿ ಒಳ್ಳೆಯವರು ಇರ್ತಾರ. ಹಾವು ಹುತ್ತದಲ್ಲಿದ್ದರಷ್ಟೇ ಚಂದ, ಅದು ಹೊರಗಡೆ ಬೀದಿಗೆ ಬಂದರೆ ಜನರು ಅದನ್ನು ಬಿಡೋದಿಲ್ಲ. ಅದು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಹೊಡಿತಾರೋ ಹಾಗೆ ಅವನಾಟ ಮನೆಯಲ್ಲಿದ್ದಿದ್ದು ಇದ್ದರೆ ಅಷ್ಟೇ ಚೆನ್ನಾಗಿತ್ತು. ಆತ ಬೀದಿಯ ಹೊರಗಡೆ ಬಂದು ಮತ್ತೆ ಬೇರೆಯವರ ಜೀವನದಲ್ಲಿ ಆಟ ಆಡೋದಕ್ಕೆ ಶುರುವಾದ ಮೇಲೆ ಅವನನ್ನು ಯಾರೂ ಬಿಡೋದಿಲ್ಲ, ಅವನಾಟವೂ ಮುಗಿಯಿತು ಅಂತ ಹೇಳಿದಾಗ ಅವಳಿಗೆ ಗೊತ್ತಾಗುತ್ತೆ ಏನೋ ಯಾವುದೋ ಮನಸ್ಸಿನ ಒಂದು ಭಾವದಿಂದ ಅವಳ ಕಣ್ಣಿನ ಅಂಚಿನಲ್ಲಿ ನೀರು ಹರಿಗುಡುತ್ತೆ. ಹೆಣ್ಣು ಜೀವ ಹೇಗೆ ಸತ್ತರೂ ಅಳಬೇಕು. ಆ ಹೆಣ್ಣಿನ ಒಂದು ಮೃದುತ್ವದ ಜೀವನ, ಆ ತುಳಿಯುವಿಕೆ ಇದೆಯಲ್ಲ, ಅದು ಏನಾದರೂ ಕೂಡ ದುಃಖದಿಂದ ಕಣ್ಣೀರನ್ನು ಹಾಕುವಂಥದ್ದು ಸಹಜ ಅನ್ನುವಂಥ ಮಾತು. ಈ ಮಾತನಾಡುತ್ತಾ ನಾವು ತಿಟ್ಟಿನ ನೆತ್ತಿಯನ್ನು ಮುಟ್ಟಿದೆವು. ಈ ಎಲ್ಲ ವಿಷಯವನ್ನು ಯಾರಿಗೆ ಹೇಳ್ತಾ ಇದ್ದಾರೆ? ವೆಂಕಟಿಗ ಶ್ರೀರಾಮನಿಗೆ ಹೇಳ್ತಾ ಇರತಕ್ಕಂಥದ್ದು. ಹೀಗೆ ಆ ಒಂದು ದಿಬ್ಬದ ನೆತ್ತಿಯ ಮೇಲೆ ಇವರು ಬರ್ತಾರೆ. ಎದುರಿಗೆ ಹಳೆಯೂರಿನ ಇಳಿನೆಲ್ಲ. ಆ ಕಡೆ ನಾವು ನೋಡುವ ಹೊತ್ತಿಗೆ ವೆಂಕಟಿಗ ಅವಳು ಈ ಹೊತ್ತು ನನ್ನ ಜೊತೆಗೆ ಬಂದರು. ನಾಯನ ಮಗು ಸ್ವಲ್ಪ ಕಾಡಿತ್ತು. ಆಗ ಏನಾಗ್ತಾ ಇದೆ, ಕೆಳಗಡೆ ನೋಡಿದ್ರೆ ಹಳೆಯೂರಿಗೆ ಇಳಿಯುವಂಥ ಇಳಿಜಾರಿನ ನೆಲ. ಆ ಕಡೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ವೆಂಕಟಿಗ ಅಲ್ಲಿ ಹೇಳ್ತಾನೆ, ಅವಳು ಈ ಹೊತ್ತು ನನ್ನ ಜೊತೆ ಬಂದಿದ್ದಾಳೆ. ಮಗು ಕೂಡ ಸ್ವಲ್ಪ ಹಠ ಮಾಡ್ತಾ ಇತ್ತು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದನ್ನು ಸಮಾಧಾನ ಮಾಡುತ್ತಾ ಕುಳಿತುಕೊಂಡರೆ ಹೊತ್ತು ಕೊಳೆಯುತ್ತೆ. ಅಲ್ಲದೆ ಇವಳು ಒಂದು ದಿನ ಹೊರದೆ ಇದ್ದರೆ ಏನು ಅಂತ ನಾನು ಅವಳನ್ನು ಈ ಬಾವಿ ಹತ್ತಿರ ಬೇವಿನ ಮರದಡಿ ಕುಳಿಸಿ ಬಂದೆ. ಏನಾಗಿದೆ, ವೆಂಕಟಿಗ ಇವತ್ತು ಆ ಹೆಂಡತಿಯನ್ನು ಮಗುವನ್ನು ತನ್ನ ಜೊತೆ ಬಂದಿದ್ದಾನೆ. ಆ ಮಗು ಸ್ವಲ್ಪ ಹಠ ಮಾಡ್ತಾ ಇದೆ. ಅವಳನ್ನು ಸಮಾಧಾನ ಮಾಡ್ತಾ ಒಂದು ಬಾವಿ ಹತ್ರ ಬೇವಿನ ಮರದ ಕೆಳಗೆ ಹೆಂಡತಿಯನ್ನು ಮಗುವನ್ನು ಕೂರಿಸ್ಕೊಂಡು ವೆಂಕಟಿಗ ಬಂದಿದ್ದಾನೆ. ಅಕ್ಕೋ ನೋಡಿ ನಾಯನ, ಅಲ್ಲಿ ಆ ಹೆಂಗಸು ಮಗು ಕಾಣುತ್ತಾರದೆ, ಅದೇ ನನ್ನ ಹೆಂಡತಿ ಮಗು ಅಂದನು. ಅಲ್ಲಿ ತೋರಿಸ್ತಾನೆ ವೆಂಕಟಿಗ, ಅಕ್ಕೋ ನೋಡಿ ಸ್ವಾಮಿ, ಅಲ್ಲಿ ನೋಡಿ, ಅಲ್ಲಿ ಕೂತಿದಾರಲ್ಲ ಆ ಹೆಂಗಸು ಮತ್ತು ಮಗು, ಅದು ನನ್ನ ಹೆಂಡತಿ, ನನ್ನ ಮಗು ಅಂತ ಬೆರಳು ಮಾಡಿ ತೋರಿಸುವಂಥದ್ದು. ನಾನು ಆ ಕಡೆ ನೋಡಿದೆನು, ಶ್ರೀರಾಮ ನೋಡ್ತಾರೆ ಆ ಕಡೆ. ಆ ತಾಯಿ ಮಗು ಆ ಅಳಿದ ಊರಿಗೆ ಒಂದು ಹೊಸ ಜೀವ ಬಂದಂತೆ ಕಾಣಿಸಿಕೊಂಡರು. ಆಗ ತಾಯಿ ಮಗು ನೋಡಿದಾಗ ಅಳಿದಂಥ ಊರಿಗೆ, ಪಾಳು ಬಿದ್ದಂಥ ಊರಲ್ಲಿ ಯಾವುದು ಹೊಸ ಚೇತನ ತುಂಬಿಕೊಂಡ ಹಾಗೆ ತಾಯಿ ಮಗು ಅಲ್ಲಿ ಕೂತಿರೋದು ಶ್ರೀರಾಮ ಕಣ್ಣಿಗೆ ಕಾಣುತ್ತೆ. ತಾಯಿ ಮಗುವಿಗೆ 4 ದೇವಕಣಗಿಲೆ ಹೂವನ್ನು ಕೊಟ್ಟು ಆಡಿಸುತ್ತಿದ್ದಳು. ತಾಯಿ ಮಗುವಿನ ಹತ್ತಿರ ಆ ದೇವಕಣಗಿಲೆ ಹೂವನ್ನು ಕೊಟ್ಟು ಆಟ ಆಡೋದಕ್ಕೆ ಕೊಟ್ಟು ಅಲ್ಲಿ ಆಡಿಸ್ತಾ ಇದ್ಲು. 2 ಹೆಜ್ಜೆ ಮುಂದಿಡುವುದರಲ್ಲಿ ವೆಂಕಟಿಗ ಮತ್ತೆ ಹೇಳ್ತಾನೆ, ಈತ ತನ್ನ ಹೆಂಡತಿ ಮತ್ತು ಮಗುವಿನ ಹತ್ತಿರ ವೆಂಕಟಿಗ ಶ್ರೀರಾಮನನ್ನು ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದಾನೆ. ಒಂದು 2 ಹೆಜ್ಜೆ ಮುಂದಿಟ್ಟು ಮತ್ತೆ ಹಿಂತಿರುಗಿ ವೆಂಕಟಿಗ ಈ ಶ್ರೀರಾಮಗೆ ಹೇಳುವಂಥ ಮಾತು, ಸ್ವಾಮಿ ಒಂದು ಮಾತು ಎಂದನು. ನಾನು ಏನು ವೆಂಕಟಪ್ಪ ಅಂತ ಕೇಳ್ತಾರೆ. ಮತ್ತೆ ಹೇಳ್ತಾರೆ, ಸ್ವಾಮಿ ಒಂದು ಮಾತಿದೆ. ಏನು ವೆಂಕಟಪ್ಪ ಹೇಳು ಅಂತ ಶ್ರೀರಾಮ ಹೇಳ್ತಾರೆ. ನಮ್ಮ ಸ್ವಾಮಿಯವರು ಅಂತ ಹೇಳ್ತೇನೆ. ನನ್ನ ಸ್ವಾಮಿ ಅಂದರೆ ನನ್ನನ್ನು ಬಲ್ಲವರು ನೀವು ಅಂತ ನಿಮಗೆ ಈ ಮಾತನ್ನು ಹೇಳ್ತೇನೆ. ತಾಯಿನ ಮಗನ ಹರಿಸಿ, ಆದರೆ ಊರಿನ ಆ ಸಂಗತಿ ನಿಮಗೆ ತಿಳಿದಿದೆ ಅನ್ನೋದನ್ನು ತೋರಿಸಿಕೊಡಬೇಡಿ. ಹಾಗಾದರೆ ನೀವು ಏನು ಹೇಳುವಂಥದ್ದು, ನೀವು ನನ್ನ ಹೆಂಡತಿ ಮಗುವನ್ನು ಆಶೀರ್ವದಿಸಿ ಅವರಿಗೆ ಆಶೀರ್ವಾದ ಮಾಡಿ, ಆದರೆ ನಿಮಗೆ ಆ ಹಳೆಯ ಊರಿನ ತಮ್ಮ ಜೀವನದ ಹಳೆಯ ಸಂಗತಿಗಳೆಲ್ಲ ನಿಮಗೆ ಗೊತ್ತಿದೆ ಅಂತ ನೀವು ಅವಳ ಹತ್ತಿರ ತೋರಿಸ್ಕೊಳ್ಬೇಡಿ ಅಂತ ಹೇಳುವಂಥದ್ದು. ಅವಳ ಮನಸ್ಸು ಚಿಕ್ಕದು ಮಾಡಿಕೊಳ್ಳುತ್ತಾಳೆ. ನಾನು ಒಳ್ಳೆ ಮಾತು, ನಾನು ಯಾಕೆ ಆ ತಂಟಿಗೆ ಹೋಗಲಿ, ಹೋಗೋದಿಲ್ಲ, ನಾನು ಬಲ್ಲೆ, ಆದರೂ ಮರೆತೆಲ್ಲಾದರೂ ಅರ್ಧ ಮಾತು ಜಾರಿ ಬಂದಿತ್ತು ಅಂತ ಬೇಡಿಕೊಂಡೆ, ಮನ್ನಿಸಬೇಕು. ಆಗ ವೆಂಕಟಪ್ಪ ಹೇಳುವಂಥದ್ದು, ನೋಡಿ ಮತ್ತೆ ಹಳೆಯ ಜೀವನದ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ಬೇಡಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹೌದು ಅವಳ ಮನಸ್ಸು ಮತ್ತೆ ಎಲ್ಲೋ ಅವಳ ಮನಸ್ಸಿಗೆ ನೋವಾಗತ್ತೆ ಅನ್ನೋದಕ್ಕಾಗಿ ಕಾರಣ ನಾನು ನಿನಗೆ ಹೇಳಿದೆ ಅಂತ ಶ್ರೀರಾಮನಿಗೆ ವೆಂಕಟಪ್ಪ ಹೇಳುವಂಥದ್ದು. ಇಲ್ಲ, ನಾನು ಯಾಕೆ ಆ ಮಾತನ್ನು ಕೇಳಕ್ಕೆ ಹೋಗಲಿ, ಮತ್ತೆ ಆ ಮಾತನ್ನು ಕೆದಕಿ ನಾನು ನೋವುಪಡಿಸೋದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಆ ವಿಷಯ ನನಗೂ ಗೊತ್ತು, ನೀವು ಆ ಥರ ಅವಳ ಮನಸ್ಸಿನ ನೋವಿಗೆ ಕಾರಣವಾಗುವಂಥ ಹಳೆಯ ಸುದ್ದಿ ಕೇಳೋದಿಲ್ಲ ಅಂತ ಗೊತ್ತು. ಆದ್ರೂ ಮಾತಾಡ್ತಾ ಮಾತಿನ ಮಧ್ಯೆ ಎಲ್ಲಾದರೂ ಆ ವಿಷಯ ಬರ್ಬೋದು ಅಂತ ನಾನು ನಿಮ್ಮಲ್ಲಿ ಬೇಡಿಕೊಂಡೆ, ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಶ್ರೀರಾಮನ ಹತ್ರ ವೆಂಕಟಪ್ಪ ಹೇಳ್ತಾನೆ. ಜೊತೆಗೆ ನಾವು ಹಳೆಯೂರ ಬಳಿಗೆ ಹೋಗಿ ಬಂದೆವು. ವೆಂಕಟನ ಹೆಂಡತಿ ಎದ್ದು ನಿಂತಳು.
ಅವರಿದ್ದಂಥ ಕಡೆಯಲ್ಲಿ ಇವರಿಬ್ಬರು ಅಲ್ಲಿ ಬರ್ತಾ ಇರತಕ್ಕಂಥದ್ದು. ಆಗ ವೆಂಕಟಿಗನ ಹೆಂಡತಿ ಎದ್ದು ನಿಂತ್ಕೊಳ್ತಾಳೆ. ಮಗುವನ್ನು ಕೈಯಿಂದ ಹಿಡಿದು ತನ್ನ ಕಾಲದೆಸೆಗೆ ನಿಲ್ಲಿಸಿಕೊಂಡಳು. ಮಗುವನ್ನು ಕೈಯಿಂದ ಕೆಳಗಿಟ್ಕೊಂಡು ತನ್ನ ಕಾಲಿನ ಬಳಿ ನಿಲ್ಲಿಸ್ಕೊಳ್ತಾಳೆ. ವೆಂಕಟಪ್ಪ ಅವನಿಗೆ ಹೇಳ್ತಾನೆ, ನಮ್ಮ ಅಯ್ಯನವರು ನೋಡು, ಇವರು ನಮ್ಮ ಅಯ್ಯನವರು, ನಮಗೆ ಬೇಕಾದವರು ಅನ್ನತಕ್ಕಂಥ ಒಂದು ಶ್ರೀರಾಮನ ಪರಿಚಯವನ್ನು ವೆಂಕಟಿಗ ತನ್ನ ಹೆಂಡತಿಗೆ ಮಾಡಿಕೊಳ್ತಾಳೆ. ನನ್ನನ್ನು ನೋಡಿಕೊಳ್ಳುವವರು, ನಿನಗೆ ಹೇಳಿದ್ದೇನಲ್ಲ ಅವರು ಕಾಲಿಗೆ ಬಿಡು, ಹಾಗಾಗಿ ನನ್ನನ್ನು ನೋಡಿಕೊಳ್ಳುವವರು, ನನ್ನ ಒಡೆಯರಿವರು, ನನ್ನನ್ನು ಇವ್ರು ನೋಡಿಕೊಳ್ತಾರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಅವರು, ಹಾಗಾಗಿ ಅವರ ಕಾಲಿಗೆ ಬೀಳು ಅಂತ ವೆಂಕಟಿಗ ಹೆಂಡತಿಯನ್ನು ಕೇಳುವಂಥದ್ದು. ಅವಳು ಬಂದು ಮಂಡಿಯೂರಿ ನನಗೆ ನಮಸ್ಕಾರ ಮಾಡಿದಳು. ಶ್ರೀರಾಮನಿಗೆ ನಮಸ್ಕಾರ ಮಾಡ್ತಾಳೆ ಮಂಡಿಯೂರಿ. ಆಗ ಇವರು ಕೂಡ ಅವಳಿಗೆ ಆಶೀರ್ವಾದ ಮಾಡ್ತಾರೆ, ಹರಿಸಿದೆನು. ಆಮೇಲೆ ಅವಳು ಬಹು ಸಂಭ್ರಮದಿಂದ ಮಗುವನ್ನು ತನ್ನ ಕಾಲ ಹತ್ತಿರ ಹಾಕಿದಳು. ತುಂಬ ಖುಷಿಪಟ್ಟು ಆ ಸಂಭ್ರಮದಿಂದ ತನ್ನ ಮಗುವನ್ನು ಕೂಡ ಅವಳ ಕಾಲ ಮೇಲೆ ಹಾಕುವಂಥದ್ದು. ಹೊಸಬನೆಂದು ಅದು ಚೀರಿತು. ಆ ಪರಿಚಯ ಇಲ್ಲದ ಮುಖವನ್ನು, ಶ್ರೀರಾಮನ ಮುಖವನ್ನು ನೋಡಿ ಆ ಮಗು ಚೀರತ್ತೆ. ನಾನು ಮಗುವನ್ನು ಅಳಿಸಬೇಡ, ಎತ್ತುಕೊಮ್ಮ ಅಂತ ಹೇಳುವಂಥದ್ದು. ಶ್ರೀರಾಮ ಹೇಳ್ತಾರೆ, ಮಗುವನ್ನು ಹಾಗೆ ಅಳಿಸೋದಕ್ಕೆ ಹೋಗಬೇಡ, ಎತ್ತುಕೋ ಅಂತ ಹೇಳುವಂಥದ್ದು. ಅವಳು ಅದನ್ನು ಎತ್ತಿಕೊಂಡು ನಾನು ಅದರ ತಲೆಯನ್ನು ಸವರಿ 100 ವರ್ಷ ಬದುಕಲಿ ಎಂದನು. ಆಗ ಅವಳು ಆ ಮಗುವನ್ನು ಎತ್ಕೊಳ್ತಾಳೆ. ಆಗ ಶ್ರೀರಾಮ ಆ ಮಗುವನ್ನು ತಲೆಯನ್ನು ಸವರಿ 100 ವರ್ಷಗಳ ಕಾಲ ಸುಖವಾಗಿ ಬದುಕುವಂತ ಹರಿಸ್ತಾರೆ. ಮೊದಲ ಕ್ಷಣ ಮಗು ವೆಂಕಟಿಗನಂತೆ ಇದೆ ಎಂದು ನೋಡೋಣವೇ ಎನಿಸ್ತು. ಮತ್ತೆ ಇವರಿಗೊಂದು ಕುತೂಹಲ ಇತ್ತು, ಆ ಮಗು ಯಾರ ಹಾಗಿದೆ, ವೆಂಕಟಿಗನ ಹಾಗಿದೆ ಅಂತ ಇವರು ಕುತೂಹಲದಿಂದ ಮಗುವನ್ನು ನೋಡಬೇಕು ಅಂತ ಅಂದ್ಕೊಂಡ್ರು. ಒಂದು ಕ್ಷಣ ಅವರಿಗೆ ಏನನ್ಸುತ್ತೆ, ಕೈ ಹಿಡಿದ ಗಂಡ ಮಾಡದಿರುವ ಪರೀಕ್ಷೆಯನ್ನು ನಾನು ಮಾಡಲಿ ಅಂತ ಅವರ ಮನಸ್ಸು ಹೇಳುತ್ತೆ. ಕೈ ಹಿಡಿದ ಗಂಡನಿಗೆ ಆ ಒಂದು ಚಿಂತೆ ಇಲ್ಲ, ಅವಳ ಮೇಲೆ ಸಂಶಯ ಇಲ್ಲ. ಆ ಮಗುವನ್ನು ಯಾರ್ದಾದ್ರೇನು ನಾನು ಸಾಕ್ತೀನಿ ಅನ್ನತಕ್ಕಂಥ ಮನೋಭಾವ ಇರತಕ್ಕಂಥ ಗಂಡ, ಆದರೆ ಅವನು ಮಾಡದ ಪರೀಕ್ಷೆ ನಾನೇಕೆ ಮಾಡಲಿ ಅಂತ ಅವರಿಗೆ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಸುಮ್ಮನಾಗ್ತಾರೆ. ಇಂಥ ಸಂದರ್ಭವನ್ನು ಕುರಿತು ಹಿರಿಯರು ಮಾತೃ ಮೂಲವನ್ನು ನೋಡಬೇಡ ಎಂದು ಶಾಸನ ಮಾಡಿರುವುದು. ಹಾಗಾಗಿ ಇಂಥದ್ದನ್ನೆಲ್ಲ ಸಂಶಯಾತ್ಮಕ ದೃಷ್ಟಿಯಲ್ಲಿ ನೋಡಬಾರ್ದಂತ ಹಿರಿಯರು ಒಂದು ಮಾತನ್ನು ಮಾಡಿದ್ದಾರೆ. ಮಾತೃ ಮೂಲವನ್ನು ನೀವು ನೋಡೋದಕ್ಕೆ ಹೋಗಬಾರ್ದು, ನದಿ ಮೂಲ, ಶ್ರೀಮೂಲ, ಮಾತೃಮೂಲನ ನಾವು ಕೆಣಕಬಾರ್ದು, ನೋಡಬಾರ್ದು ಅನ್ನತಕ್ಕಂಥ ಮಾತು ಇದೆ ಅನ್ನತಕ್ಕಂಥದ್ದು ಮತ್ತೆ ಅವ್ರ ಮನಸ್ಸಲ್ಲಿ ಮಾಡಿಕೊಳ್ತಾರೆ. ನನ್ನ ಹರಕೆಯಿಂದ ವೆಂಕಟನಿಗೆ ಅವನ ಹೆಂಡತಿಗೆ ತುಂಬ ಸಂತೋಷವಾಯಿತು. ಇವರು ಏನು ಆಶೀರ್ವಾದವನ್ನು ಮಾಡ್ತಾರೋ ಅದನ್ನು ಕೇಳಿ, ಮಾಡಿದ ಆಶೀರ್ವಾದವನ್ನು ಕೇಳಿ ಪರಿಚಯದಿಂದ ತುಂಬ ಸಂತೋಷವಾಗುತ್ತೆ. ಅಲ್ಲಿಂದ ನಾವು ಜೊತೆಯಾಗಿ ಹೊರಟೆವು. ತಾಯಿ ಮಗುವನ್ನು ಮುಂದೆ ಹೋಗಲು ಬಿಟ್ಟು ನಾನು ವೆಂಕಟಗನು ಸ್ವಲ್ಪ ಹಿಂದೆ ಮೆಲ್ಲನೆ ನಡೆದೆವು. ತಾಯಿ ಮಗುವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ವೆಂಕಟಿಗ ಮತ್ತು ಶ್ರೀರಾಮ ಜೊತೆಯಾಗಿ ಹಿಂದಿನಿಂದ ಮೆಲ್ಲಗೆ ನಡೀತಾ ಇದ್ರು. 4 ಹೆಜ್ಜೆ ನಡೆದ ಮೇಲೆ ನಾನು ವೆಂಕಟಿಗನನ್ನು, ಹಾಗಾದರೆ ನೀನು ಬೆಂಗಳೂರಿನಲ್ಲಿ ನಿಲ್ಲುವುದಾಯಿತು ಅಂತ ಕೇಳುವಂಥದ್ದು. ಹಾಗಾದರೆ ಮತ್ತೆ 4 ಹೆಜ್ಜೆ ಮುಂದೆ ಹೋಗ್ತಾರೆ. ಹಿಂದೆ ಬರ್ತಿರತಕ್ಕಂಥ ವೆಂಕಟಿಗನ ಜೊತೆ ಶ್ರೀರಾಮ ನಿಧಾನವಾಗಿ ಮೆಲ್ಲಗೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ. ಹಾಗಾದರೆ ನಿನ್ನ ಜೀವನ ಈಗ ಬೆಂಗಳೂರಿನಲ್ಲೇ ನೆಲೆ ನಿಂತಿರುವುದು ಅಂತ ಖಾತ್ರಿ ಆಯಿತು, ಇಲ್ಲೇ ನೀನು ಇರ್ತೀಯ ಅನ್ನುವುದು ಖಾತ್ರಿ ಆಯಿತು ಅಂತ ಕೇಳುವಂಥದ್ದು. ಆಗ ವೆಂಕಟಿಗ ಹೇಳ್ತಾನೆ, ಅದೇ ದೇವರ ಇಷ್ಟ ಅಂತ ಕಾಣುತ್ತೆ, ಆ ದೇವರಿಗೆ ಅದೇ ಇಷ್ಟವಾಗಿದ್ದರೆ ಅದೇ ಆಗತ್ತೆ. ಊರಿಗೆ ಹೋದರೆ ಹೊಟ್ಟೆ ಹೊರೆಯುವ ನೆಪದಲ್ಲಿ ನನ್ನ ಅಪ್ಪನ ಬೆಟ್ಟವನ್ನು ಇಳಿಸಬಹುದಿತ್ತು, ಆದರೆ ಊರಿಗೆ ಹೋದರೆ ಅಪ್ಪ ಮಾಡುವಂಥ ಕೂಲಿ ಕೆಲಸವಕ್ಕೆ ನಾನು ಸಹಾಯ ಮಾಡಿ ಆಗ ಅವನ ಕೂಲಿ ಕೆಲಸವನ್ನು ನಿಲ್ಲಿಸಬಹುದಿತ್ತು. ವಾರದಲ್ಲಿ, ತಿಂಗಳಲ್ಲಿ ಅವನ ಮುಖದ ತಿಲಕವನ್ನು ನೋಡಬಹುದಾಗಿತ್ತು. ಹಾಗೆ ಅವನ ಮುಖದಲ್ಲಿರತಕ್ಕಂಥ ಆ ಬೊಟ್ಟು, ನಗು ನೋಡಬಹುದಿತ್ತು. ಇವಳಿಗೆ ಅತ್ತ ಹೋಗುವ ಮನಸ್ಸಿಲ್ಲ, ಜೊತೆಯ ಜೀವಕ್ಕೆ ವಲ್ಲದನ್ನು ನನಗೇಕೆ ಬೇಕು ಎನ್ನಲಿ. ಆದರೆ ಏನಾಗಿದೆ, ರಂಗಿಗೆ ಮತ್ತೆ ತನ್ನ ಕಹಿ ಘಟನೆಯ ಜೀವನದಲ್ಲಿ ಆದ ಕಹಿ ಘಟನೆಯ ಊರಿಗೆ ಅಲ್ಲಿ ಹೋಗೋದಕ್ಕೆ ರಂಗಿಗೆ ಮನಸ್ಸಿಲ್ಲ. ಹಾಗಾಗಿ ತನ್ನ ಜೀವನದ ಜೊತೆ ತನ್ನ ಜೀವಕ್ಕಾಗಿ ಅವಳು ಈಗ ಮತ್ತೆ ಬಂದಿದ್ದಾಳೆ. ಅಂತಹವಳ ಮನಸ್ಸನ್ನು ಅವಳು ಒಪ್ಪದೇ ಇರತಕ್ಕಂಥ ವಿಷಯಕ್ಕೆ ನನಗೂ ಕೂಡ ಒಪ್ಪಿಗೆ ಇಲ್ಲ. ಜೊತೆಯ ಜೀವಕ್ಕೆ ಒಲ್ಲದ್ದನ್ನು, ಅವಳಿಗೆ ಬೇಡವಾದ್ದನ್ನು ನನಗೇಕೆ ಬೇಕು, ನಾನೇಕೆ ಮಾಡಲಿ ಎನ್ನುವಂಥದ್ದು.
ದೂರದಲ್ಲೇ ಇರ್ತೇನೆ, ದೇವರೇ ಎನ್ನುತ್ತೇನೆ, ನನ್ನಪ್ಪ ಕಾಪಾಡಿಕೊಳ್ಳುತ್ತಾನೆ ಎಂದು ದೂರದಿಂದಲೇ ದೇವರಿಗೂ ನಮಸ್ಕಾರ ಮಾಡ್ತೇನೆ. ಹಾಗೆ ದೇವರೇ ನನ್ನನ್ನು ಕಾಪಾಡ್ತಾನೆ ಅಂತ ನಂಬಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಶ್ರೀರಾಮ ಕಥನವನ್ನು ಮುಗಿಸಿದರು. ಈ ವೇಳೆಗೆ ಮರದ ಮೇಲೆ ಕುಳಿತಿದ್ದ ಹದ್ದು ಹಾರಿ ಹೋಯಿತು. ನಾನು ಆ ಗರುಡ ಪಕ್ಷಿ ಕಾಣುತ್ತದೆಯೋ ಎಂದು ಗಗನದತ್ತ ನೋಡಿದೆವು. ಅವು ಕಾಣಲಿಲ್ಲ. ನಾವು ಮೂವರು ಎದ್ದು ಹಿಂತಿರುಗಿ ಬಂದೆವು. ಹಾಗಾದರೆ ಶ್ರೀರಾಮ ತನ್ನ ಗೆಳೆಯರಿಗೆ ವೆಂಕಟಕನ ಒಂದು ಜೀವನದ ಕಥೆಯನ್ನು ಹೇಳ್ತಾ ಇದ್ದರು. ಹಾಗೆ ಈ ಕಥೆ ಇಲ್ಲಿಗೆ ಮುಗಿತು. ಶ್ರೀರಾಮ ಕಥೆಯನ್ನು ಮುಗಿಸ್ತಾರೆ. ಆ ವೇಳೆಗೆ ಮರದ ಮೇಲೆ ಒಂದು ಹದ್ದು ಕೂತಿರತಕ್ಕಂಥ ಹದ್ದು ಹಾರಿ ಹೋಗುತ್ತೆ. ಮತ್ತೆ ಇವರು ಅಲ್ಲಿ 2 ಗರುಡ ಪಕ್ಷಿ ಜೊತೆಯಾಗಿ ಹಾರಿದ್ದನ್ನು ನೋಡಿದ್ವಿ ನಾವು ಮೊದಲ ಪಾಠದ ಪ್ರಾರಂಭದಲ್ಲಿ. ಮತ್ತೆ ಆ ಗರುಡ ಪಕ್ಷಿ ಕಾಣುತ್ತೇನೋ ಅಂತ ಗಗನದತ್ತ ಎಲ್ಲರೂ ನೋಡ್ತಾರೆ. ಆದರೆ ಅವು ಮತ್ತೆ ಕಾಣಲಿಲ್ಲ ಗರುಡ ಪಕ್ಷಿಗಳು. ಹೀಗಾಗಿ ಮೂವರು ಮತ್ತೆ ಶ್ರೀರಾಮ ಮತ್ತು ಆ ಲೇಖಕರು ಮತ್ತು ಅವರ ಗೆಳೆಯ 3 ಜನ ಎದ್ದು ಏನು ಮಾಡ್ತಾರೆ, ಅಲ್ಲಿಂದ ಹಿಂತಿರುಗಿ ಮತ್ತೆ ತಮ್ಮ ಊರಿನತ್ತ ಹೆಜ್ಜೆಯನ್ನು ಹಾಕ್ತಾರೆ. ಇದು ಇಲ್ಲಿಗೆ ವೆಂಕಟಿಕನ ಜೀವನದಲ್ಲಿ ಆದಂಥ ಬದಲಾವಣೆ, ವೆಂಕಟಿಕನ ಮನಸ್ಸಿನ ಒಂದು ಸಮಚಿತ್ತ ಭಾವ. ಆದರೂ ಬಂದಿದ್ದನ್ನು ಬಂದ ಹಾಗೆ ಸ್ವೀಕರಿಸಿದಾಗ ಮಾತ್ರ ಜೀವನದಲ್ಲಿ ನಾವು ಸುಖವನ್ನು ಕಾಣಬಹುದು ಅನ್ನುವಂಥ ಈ ಒಂದು ಪಾಠದ ಆಶಯ. ನಾವು ಎಣಿಸಿದ್ದು ಜೀವನದಲ್ಲಿ ಬರದೇ ಹೋದಾಗ ನೋವನ್ನು ಅನುಭವಿಸುವಂಥದ್ದು, ಬಂದಾಗ ನಾವು ಖುಷಿಯಿಂದ ಅದನ್ನು ಹಿಗ್ಗುವಂಥದ್ದು, ಯಾವುದನ್ನು ಕೂಡ ನಾವು ಮಾಡಲಾರದೆ ಜೀವನದಲ್ಲಿ ಏನು ಬಂದಿದೆಯೋ ಅದೇ ನಾವು ಬಯಸಿದ್ವಿ, ಅದೇ ನಮ್ಮ ಜೀವನದ ಗುರಿ. ಹಾಗಾಗಿ ಸುಖ ದುಃಖಗಳನ್ನು ಸಮಾಂತರವಾಗಿ ತೆಗೆದುಕೊಂಡು ಹೋದಾಗ, ಸಮಚಿತ್ತದಿಂದ ನಾವು ಇದ್ದಾಗ, ಜೀವನದಲ್ಲಿ ಉದಾತ್ತವಾದ ಒಂದು ಮನಸ್ಸಿನಿಂದ ಬಂದದ್ದನ್ನು ಸ್ವೀಕರಿಸ್ತಾ ಹೋದಾಗ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ನೆಮ್ಮದಿ, ಶಾಂತಿ ಜೀವನದಲ್ಲಿ ಶತಸಿದ್ಧ ಅನ್ನತಕ್ಕಂತಹ ಈ ಪಾಠದ ತಿರುವನ್ನು, ಈ ಪಾಠದ ಆಶಯವನ್ನು ನೋಡ್ತೀವಿ. ಇಲ್ಲಿಗೆ ಈ ಪಾಠ ಕೂಡ ಮುಕ್ತಾಯವಾಗುತ್ತೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.